ಸ್ಕೂಲ್ ಅಂದ್ರೆ ವಿದ್ಯೆ ಹೇಳ್ಕೊಡೋ ದೇವಸ್ಥಾನ ಆಗಿರ್ಬೇಕು, ಪ್ರತಿ ಒಂದರಲ್ಲೂ ದುಡ್ಡು ಮಾಡೋ ಮಿಷಿನ್ ಆಗಿರ್ಬಾರ್ದು. ತಗೊಳ್ಳಿ ಸರ್, ನಿಮ್ಗೆ ವರ್ಷಕ್ಕೆ ಒಟ್ಟು 4,50,000 ಆಗುತ್ತೆ ಅಷ್ಟೇ. ಇಷ್ಟೊಂದು ಯಾಕೆ? ಅದು ಅಡ್ಮಿಷನ್ ಫೀಸು 40,000, ಆನ್ಯುವಲ್ ಫೀಸು 2,52,000, ಸ್ಕೂಲ್ ಬಸ್ ಚಾರ್ಜ್ 1,80,000, ಆಮೇಲೆ ಈ ರಿಜಿಸ್ಟ್ರೇಷನ್ ಫೀಸು, ಯೂನಿಫಾರ್ಮ್ಸ್, ಬುಕ್ಸ್, ಬ್ಯಾಗ್ಸ್, ಶೂಸ್, AC ಕ್ಲಾಸ್ ರೂಮು, ಅದು ಇದು ಅಂತ ಎಲ್ಲ ಸೇರಿ ನಿಮ್ಗೆ 50,000 ಎಕ್ಸ್ಟ್ರಾ ಆಗುತ್ತೆ. ಮೇಡಮ್, ಇದು ಸ್ಕೂಲ್ ಶಾಪಿಂಗ್ ಮಾಲ್, 7 ಸ್ಟಾರ್ ಹೋಟೆಲ್ ತರ ಇಷ್ಟೊಂದು ಚಾರ್ಜ್ ಮಾಡ್ತಾ ಇದ್ದೀರಾ? ಸರ್, ನಾವು ವರ್ಲ್ಡ್ ಕ್ಲಾಸ್ ಎಜುಕೇಶನ್ ಕೊಡ್ತೀವಿ. ಇಂಟರ್ನ್ಯಾಷನಲ್ ಸಿಲೆಬಸ್, ಸ್ಮಾರ್ಟ್ AC ಕ್ಲಾಸ್ ರೂಮ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ಬೇಡ ಮೇಡಮ್, ನಾವು ಮಿಡಲ್ ಕ್ಲಾಸು, ವರ್ಷಕ್ಕೆ 20 ಲಕ್ಷ ದುಡಿದ್ರು EMI, ರೆಂಟು, ಪೆಟ್ರೋಲು, ಊಟ, ಮಾತ್ರೆಗಳಿಗೆ ಸಾಲಲ್ಲ. ಓಕೆ, ನಾವು AC ಕ್ಲಾಸ್ ರೂಮ್ಸ್ ಕೊಡ್ತೀವಿ, ಅದರಲ್ಲಿ ನಿಮ್ಗೆ 10,000 ಕಮ್ಮಿ. ಮೇಡಮ್, ನೀವು ಸ್ಕೂಲ್ ನಡೆಸ್ತಾ ಇದ್ದೀರಾ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಯು ಆರ್ ಸಪೋಸ್ ಟು ಬಿ ನಾನ್ ಪ್ರಾಫಿಟ್ ಚಾರಿಟಬಲ್ ಟ್ರಸ್ಟ್. ಟೆಕ್ನಿಕಲಿ ಹೌದು, ಬಟ್ ನಮ್ ಕ್ಯಾಂಪಸ್ ಮೇಂಟೆನೆನ್ಸ್ ಕಾಸ್ಟ್ ಎಲ್ಲ ಜಾಸ್ತಿ, ಮತ್ತೆ ನಾವು IAS ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡ್ತೀವಿ. ಹಾಗಾದ್ರೆ ಈ ಸ್ಕೂಲ್ ಎಲ್ಲ ಬರೀ ಶ್ರೀಮಂತರಿಗೆ ಮಾತ್ರನಾ? ನಮ್ಮಂತ ಬಡವ್ರಿಗೆ ಅಲ್ಲ ಅಲ್ವಾ? ನಾವೇನ್ ತಪ್ಪು ಮಾಡಿದ್ವಿ? ನೀವು ಸ್ಕೂಲ್ಗಳನ್ನ ಶೋರೂಮ್ ಮಾಡಿಬಿಟ್ಟಿದ್ದೀರಾ. ಸ್ಕೂಲ್ ಅಂದ್ರೆ ವಿದ್ಯೆ ಹೇಳ್ಕೊಡೋ ದೇವಸ್ಥಾನ ಆಗಿರ್ಬೇಕು, ಪ್ರತಿ ಒಂದರಲ್ಲೂ ದುಡ್ಡು ಮಾಡೋ ಮಿಷಿನ್ ಆಗಿರಬಾರ್ದು.